ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಸ್ವಸ್ತಿ ಶ್ರೀ ಮಂಗಳಕರ ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷ ನವಮಿ ಶ್ರೀರಾಮ ನವಮಿ ಈ ದಿನ ಇರುವಂಥದ್ದು ನಿಮಗೆಲ್ಲ ಕೂಡ ಗೊತ್ತಿದೆ. ಮೊದಲೇ ಈ ಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕು ಅಂತ ನಿಮ್ಗೆ ಗೊತ್ತಿದೆ. ತದನಂತರ ಇವತ್ತು 9 ಗಂಟೆಗೆ ಬರ್ತಕ್ಕಂತಹ ವಿಡಿಯೋ ಏನಿತ್ತೋ ಅದರಲ್ಲಿ ರಾಮನ ಪೂರ್ಣವಾಗಿರತಕ್ಕಂತಹ ಭೂತ ಭವಿಷ್ಯತ್ ವರ್ತಮಾನವನ್ನು ತಾವು ತಿಳಿದುಕೊಳ್ತೀರಿ. ಆದರೆ ಒಂದು ಪ್ರಮುಖವಾಗಿರತಕ್ಕಂಥ ವಸ್ತು ಇವತ್ತು ಮನೆಗೆ ತರೋದ್ರಿಂದ ಬಹುಶಃ ನಾವೇನು ಅಂದುಕೊಂಡಿರ್ತೀವೋ ದುಡ್ಡೇ ನಮಗೆ ದೊಡ್ಡದು ಅಂದ್ಕೊಂಡಿದ್ರೆ ಅದನ್ನೇ ಪಡೆದುಕೊಳ್ತೀರಿ. ನಮ್ಮ ವ್ಯವಹಾರ ವ್ಯಾಪಾರ ಅತ್ಯಂತ ಎಂದೂ ಕೂಡ ಕಾಣದ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯವಿದೆ. ಅಂತಹ ಮುಹೂರ್ತ ಈ ದಿನ ಇರತಕ್ಕಂತಹದ್ದು ನನ್ನ ಪ್ರೀತಿಯ ಬಂಧುಗಳೇ. ಅದಕ್ಕಾಗಿ ಉತ್ತರಾಯಣವಾಗಲಿ ದಕ್ಷಿಣಾಯನವಾಗಲಿ ರಾಮಾಯಣದಲ್ಲಿ ಬರತಕ್ಕಂತಹ ಶ್ರೀರಾಮಚಂದ್ರ ನಾರಾಯಣನ ಪಾರಾಯಣ ಮಾಡತಕ್ಕಂತಹ ಸುದಿನ ಸುವೇಳೆ ಸುಮುಹೂರ್ತ ಸುಲಗ್ನ ಇವತ್ತಿರತಕ್ಕಂತಹದ್ದು. ನನ್ನ ಪ್ರೀತಿಯ ಅಭಿಮಾನಿ ದೇವತೆಗಳೇ, ಚೆನ್ನಾಗಿ ನೀವು ಜ್ಞಾಪಕ ಇಟ್ಟುಕೊಂಡು ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಅನ್ನೋ ಮಂತ್ರವನ್ನು ಹೇಳಿಕೊಳ್ತಿರೋ. ರಾಮ 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 ಅನ್ನೋ ಮಂತ್ರವನ್ನು ನಿಮ್ಮ ನಾಲಿಗೆಯಲ್ಲಿ ಹೆಚ್ಚಿಗೆ ನೆಲೆದಾಡ್ತಿದ್ರೆ ನೀವೇನೋ ಅಂದುಕೊಂಡಿದ್ರಲ್ಲ, ಯಾವುದೋ ಈ ಜನ್ಮದಲ್ಲಿ ಬಂದುಬಿಟ್ಟಿದ್ದೀವಲ್ಲ, ಅನೇಕ ಪ್ರಾರಬ್ಧಗಳನ್ನು ಅನುಭವಿಸ್ತಾ ಇದ್ದೀವಲ್ಲ, ಅದೆಲ್ಲವೂ ಕೂಡ ಕಡಿಮೆ ಆಗ್ತಕ್ಕಂತಹದ್ದು. ಭಗವಂತ ನಮಗೆ ಹಿಂದೆ ಬರೆದಿದ್ದರೆ ಬಹುಶಃ ದೊಡ್ಡ ದೊಡ್ಡ ತಾಪತ್ರಯಗಳು, ದೊಡ್ಡ ದೊಡ್ಡ ಕಷ್ಟಗಳು, ದೊಡ್ಡ ದೊಡ್ಡ ನೋವುಗಳು ಅವೆಲ್ಲ ಕೂಡ ತೀರಾ ಚಿಕ್ಕದಾಗಿ ನಾವು ಕೈಲಿ ಹಿಡ್ಕೊಳ್ತೀವಲ್ಲ, ಸಣ್ಣ ಕಲ್ಲು ಆ ಹಂತಕ್ಕೆ ಬರುತ್ತೆ. ಬೆಟ್ಟದಷ್ಟು ಇನ್ನು ದೊಡ್ಡ ಸಮಸ್ಯೆ ನೀವೊಂದು ಕೈಯಲ್ಲಿ ಹಿಡ್ಕೊಳ್ತಕ್ಕ ಸಣ್ಣ ಕಲ್ಲಾಗಿ ಪರಿಣಮಿಸಬಹುದು. ರಾಮನ ಒಂದು ದಿವ್ಯಾನುಭೂತಿ ನಿಮ್ಮ ಮೇಲೆ ಆದರೆ ಅಂತಹ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ಹಾಕಿ ಬಾಯಿ ಚಪ್ಪರಿಸಿರುವಂಥ ನಾವು ಕೇಳಿರ್ತೀವಲ್ಲ, ಅದಕ್ಕಾಗಿ ರಾಮನ ಮಂತ್ರ ಹೇಳಿಕೊಳ್ಳುತ್ತಾ ರಾಮನ ನಡೆ ಕೃಷ್ಣನ ನುಡಿ ನಮ್ಮಲ್ಲಿ ಇರಬೇಕು. ನಡೆದು ತೋರಿಸ್ಬೇಕಾದ್ರೆ ರಾಮನಾಗಿ ನಡೆಕೊಳ್ಳಬೇಕಂತೆ. ಭಗವಂತ ಆದರೂ ಭೂಮಿಗೆ ಮಾನವ ರೂಪ ಧರಿಸಿ ಬಂದ ಮೇಲೆ ಕಷ್ಟ ಕಾರ್ಪಣ್ಯ ಪಡಲೇಬೇಕು ಅನ್ನೋದನ್ನು ತೋರಿಸಿಕೊಟ್ಟ ಇದೊಂದು ಮಂತ್ರ ಭೂಮಿಯೂ ಹೌದು, ಕರ್ಮಭೂಮಿಯೂ ಹೌದು ಅಂತಕ್ಕಂಥದ್ದನ್ನು ರಾಮ ತೋರಿಸಿಕೊಟ್ಟ ಅಂತಹ ಶ್ರೀರಾಮಚಂದ್ರ ಕೃಪಾ ಕಟಾಕ್ಷ ಸಿದ್ಧಿರಸ್ತು, ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧಿರಸ್ತು. ಹರೇ ಶ್ರೀನಿವಾಸ.